ನಮಸ್ತೆ ಎಲ್ಲರಿಗೂ. ನಾವು ಒಂದು ಫುಲ್ ಡೇ ಏನೇನೆಲ್ಲ ಮಾಡಿದ್ವಿ ನೋಡೋಣ ಬನ್ನಿ. ನೋಡಿ, ಬೆಳಗ್ಗೆ ಫಸ್ಟು ಇಡ್ಲಿ ತಯಾರಿ ನಡೀತಾ ಇದೆ. ರಾತ್ರಿಯೇ ಇಡ್ಲಿ ಹಿಟ್ಟನ್ನು ರುಬ್ಬಿಟ್ಟು ಮುಚ್ಚಿಟ್ಟಿದ್ದೆ. ಅದು ಬೆಳಗ್ಗೆ ಈ ಥರ ಆಗಿದೆ. ಅದಕ್ಕೆ ಸ್ವಲ್ಪ ಉಪ್ಪು ಮಿಕ್ಸ್ ಮಾಡಿ ನಾನು ಇಡ್ಲಿ ದಳ್ಳೆಯಲ್ಲಿ ಇಟ್ಟು ಇಡ್ಲಿ ಬೇಯಿಸ್ತಾ ಇದ್ದೀನಿ. ಬಿಸಿ ಬಿಸಿಯಾದ ಸಾಫ್ಟಾದ ಇಡ್ಲಿ ರೆಡಿಯಾಗಿದೆ. ನೋಡಿ ಎಷ್ಟು ಸಾಫ್ಟಾಗಿ ಬಂದಿದೆ. ಹಾಗೆ ಈ ಕಡೆ ಇಡ್ಲಿ ಜೊತೆಗೆ ಹಾಕ್ಕೊಳ್ಳೋಕ್ಕೆ ಸಾಂಬಾರು ರೆಡಿ ಮಾಡ್ತಾ ಇದ್ದೀನಿ. ಈ ಥರ ಸಾಂಬಾರು ಮಾಡ್ಕೊಂಡ್ಬಿಟ್ರೆ ನೀವು ಇಡ್ಲಿ ಒಂದೇ ಅಲ್ಲ, ಮಧ್ಯಾಹ್ನ ಊಟಕ್ಕೂ ಕೂಡ ರೈಸ್ ಜೊತೆ ಇದು ಒಳ್ಳೆ ಕಾಂಬಿನೇಷನ್ನೇ. ಇದನ್ನು ಮಾಡೋದು ಹೇಗೆ ಅಂತ ಫುಲ್ಲು ಡೀಟೇಲಾಗಿ ಇನ್ನೊಂದು ವೀಡಿಯೋದಲ್ಲಿ ತೋರಿಸ್ತೀನಿ. ನೋಡಿ, ಈ ಥರ ತರಕಾರಿಗಳ ಜೊತೆ ಈ ಥರ ಸಾಂಬಾರು ರೆಡಿ ಮಾಡ್ಕೊಂಡ್ಬಿಟ್ರೆ ಇಡ್ಲಿಗಂತೂ ಒಳ್ಳೆ ಕಾಂಬಿನೇಷನ್, ಜೊತೆಗೆ ರೈಸ್ಗೂ ಕೂಡ ಒಳ್ಳೆ ಟೇಸ್ಟಿಯ ಕಾಂಬಿನೇಷನ್ ಆಗಿರುತ್ತೆ ಇದು. ಸಾಂಬಾರು ರೆಡಿಯಾಗಿದೆ. ನೋಡಿ, ಇಡ್ಲಿ ಜೊತೆ ಬೆಲ್ಲ ತುಪ್ಪ ಹಾಕ್ಕೊಂಡು ಈ ಥರ ಸಾಂಬಾರು ಜೊತೆ ಬೆಳಗಿನ ತಿಂಡಿ ಎಲ್ಲ ತಿಂದು ಮುಗೀತು. ತಿಂಡಿ ಎಲ್ಲ ಆದಮೇಲೆ ಆರಾಧ್ಯನ ಸ್ಕೂಲಲ್ಲಿ ಫಾದರ್ಸ್ ಡೇ ಸೆಲೆಬ್ರೇಷನ್ ಇದ್ದಿದ್ದರಿಂದ ನಮ್ಮ ಮನೆಯವರು ಮತ್ತು ಆರಾಧ್ಯ ಸ್ಕೂಲ್ಗೆ ಹೋಗಿದ್ದರು. ತುಂಬ ಚೆನ್ನಾಗಿ ಫಾದರ್ಸ್ ಡೇ ಸೆಲೆಬ್ರೇಷನನ್ನು ಇಟ್ಕೊಂಡಿದ್ರು ಸ್ಕೂಲಲ್ಲಿ. ತುಂಬ ಮಸ್ತಿ ಮಾಡಿಕೊಂಡು, ಡ್ಯಾನ್ಸ್ ಮಾಡಿಕೊಂಡು, ಆಟ ಆಡಿಕೊಂಡು ಆರಾಧ್ಯ ಮತ್ತು ನಮ್ಮ ಮನೆಯವರು ರಿಟರ್ನ್ ಬಂದರು. ಆಮೇಲೆ ಈ ಥರ ಒಂದು ಮೆಮೊರೇಬಲ್ ಗಿಫ್ಟನ್ನು ಕೂಡ ಸ್ಕೂಲಲ್ಲಿ ಫಾದರ್ಸ್ ಡೇಗೆ ಕೊಟ್ಟಿದ್ದರು. ಹಾಗೆ ಅಷ್ಟೊತ್ತಿಗೆ ಮಕ್ಕಳೆಲ್ಲ ಬಂದಿದ್ದರು, ಆರಾಧ್ಯನ ಫ್ರೆಂಡ್ಸ್ ಇವರೆಲ್ಲ ಸೇರಿಕೊಂಡು ತುಂಬ ಹೊತ್ತು ಆಟ ಆಡಿಕೊಂಡ್ರು. ಇವತ್ತು ವೆದರ್ ಕೂಡ ತುಂಬ ಚೆನ್ನಾಗಿತ್ತು. ಹೊರಗಡೆ ಸಣ್ಣದಾಗಿ ಮಳೆ ಬರ್ತಾ ಇತ್ತು. ಹಾಗೆ ಊರಿಂದ ತಂದಿರೋ ಹಲಸಿನಕಾಯಿ ಹಣ್ಣಾಗಿತ್ತು. ಇವತ್ತು ಹಲಸಿನ ಹಣ್ಣಿನ ಕಡುಬು ಮಾಡೋಣ ಅಂತ 1 ಕಪ್ ಅಕ್ಕಿ ಕಡಿಯನ್ನು ಈ ಥರ ನೀರು ಹಾಕಿ ನೆನೆಸಿಟ್ಕೊಳ್ತಾ ಇದ್ದೀನಿ. 1 ಅವರ್ ಆದರೂ ಇದು ಚೆನ್ನಾಗಿ ನೆನಿಬೇಕು ಅಂತ ಈ ಥರ ಒಂದು ಪಾತ್ರೆಯಲ್ಲಿ ಮುಚ್ಚಿಡ್ತಾ ಇದ್ದೀನಿ. ಹಾಗೆ ನೋಡಿ, ಹಲಸಿನಕಾಯಿ ಈ ಥರ ಹಣ್ಣಾಗಿತ್ತು. ಮಕ್ಕಳೆಲ್ಲ ಸೇರಿಕೊಂಡು ಈ ಥರ ಹಲಸಿನ ಹಣ್ಣಿಗೆ ಆಪ್ರೇಷನ್ ಮಾಡಿ ಹಲಸಿನ ಸೊಳೆಯನ್ನು ತೆಗಿತಾ ಇದ್ದಾರೆ. ಈ ಥರ 1 ಅವರ್ ನೆಂದಿರೋ ಅಕ್ಕಿ ಕಡಿಯನ್ನು ಈ ಥರ ವಾಶ್ ಮಾಡಿಕೊಂಡು ನಾನು ಹಲಸಿನ ಹಣ್ಣಿನ ಕಡುಬು ಮಾಡೋಕ್ಕೆ ರೆಡಿ ಮಾಡ್ತಾ ಇದ್ದೀನಿ. ಬಿಡಿಸಿಟ್ಟಿರೋ ಹಲಸಿನ ಸೊಳೆಯನ್ನು ಈ ಥರ ಒಂದು ಮಿಕ್ಸರ್ ಜಾರ್ಗೆ ಹಾಕ್ಕೊಂಡು 1-1.5 ಕಪ್ಪಷ್ಟು ಸೊಳೆಯನ್ನು ಈ ಥರ ರುಬ್ಕೊಂಡಿದ್ದೀನಿ. ಇದಕ್ಕೆ ತೊಳೆದಿಟ್ಟಿರೋ ಅಕ್ಕಿ ಕಡಿಯನ್ನು ಮಿಕ್ಸ್ ಮಾಡಿಕೊಳ್ಬೇಕು. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಹಾಗೆ 1 ಕಪ್ ಆಗುವಷ್ಟು ಬೆಲ್ಲವನ್ನು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು 3-4 ಸ್ಪೂನು ಆಗುವಷ್ಟು ಕೊಬ್ಬರಿ ಎಣ್ಣೆನ ಸೇರಿಸ್ಕೊಳ್ತಾ ಇದ್ದೀನಿ. ಇದು ಯಾಕಂದರೆ ಅಕ್ಕಿ ಕಡಿ ಹಾಗೂ ಹಲಸಿನ ಹಣ್ಣು ಮಿಕ್ಸ್ ಮಾಡಿರ್ತೀವಲ್ಲ, ಅದು ಚೆನ್ನಾಗಿ ಬೇಯೋದಕ್ಕೆ ಅಂತ ಈ ಥರ ಎಣ್ಣೆನ ಮಿಕ್ಸ್ ಮಾಡಿಕೊಂಡು ಇಡ್ಲಿ ದಳ್ಳೆಯಲ್ಲಿ ಇಟ್ಟು ಈ ಥರ ಬೇಯಿಸ್ಕೊಳ್ಬೇಕು.
ಹಲಸಿನ ಹಣ್ಣಿನ ಕಡುಬು ಬೇಯುವಷ್ಟರಲ್ಲಿ ನಾನು ಈ ಕಡೆ ಅಡುಗೆಯನ್ನು ಕೂಡ ಮುಗಿಸ್ಕೊಂಡಿದ್ದೆ. ನೋಡಿ ಈ ಥರ ಹಲಸಿನ ಹಣ್ಣಿನ ಕಡುಬು ರೆಡಿಯಾಗಿದೆ. ಜೊತೆಗೆ ಮಿಕ್ಸ್ ವೆಜಿಟೇಬಲ್ ಸಾಂಬಾರ್ ಹಾಗೂ ಕ್ಯಾಬೇಜ್ ಮತ್ತು ಕಾಬೂಲ್ ಕಡಲೆಯಿಂದ ಪಲ್ಯ ಮಾಡಿದ್ದೀನಿ. ಅಂಬೆ ಕೊಂಬು ಅಂತ ಹೇಳ್ತೀವಿ, ಮಾವಿನ ಶುಂಠಿ ಅಂತಲೂ ಕೂಡ ಹೇಳ್ತಾರೆ, ಅದರದ್ದು ತಂಬಳಿಯನ್ನು ರೆಡಿ ಮಾಡಿದ್ದೆ. ಹಾಗೆ ಎಲ್ಲ ಕೆಂಪಕ್ಕಿ ರೈಸ್ ಜೊತೆಗೆ ಇದನ್ನೆಲ್ಲ ಹಾಕ್ಕೊಂಡು ಊಟ ಮಾಡ್ಕೊಂಡ್ವಿ. ಮಕ್ಕಳು ಅದಾದಮೇಲೆ ಚೆನ್ನಾಗಿ ಮತ್ತೆ ಆಟ ಆಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಪಿಸ್ತಾ ಶೆಲ್ಲಿಂದ ಯಾವ್ಯಾವುದೋ ಆರ್ಟ್ಗಳನ್ನು ಮಾಡಿ ತುಂಬ ಚೆನ್ನಾಗಿ ಆಟ ಆಡ್ಕೊಂಡಿದ್ರು. ಇವರೆಲ್ಲ ಹೋದ್ಮೇಲೆ ಆರಾಧ್ಯ ಬೋರ್ ಆಯಿತು ಅಂತ ಟಿ ವಿ ಹಾಕ್ಕೊಂಡು ಭರತನಾಟ್ಯಂ ಮಾಡ್ತಿದ್ದಾಳೆ. ಟಿ ವಿಯಲ್ಲಿ ಬರೋ ಥರ ಅವಳು ಸ್ಟೆಪ್ಗಳನ್ನು ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದಾಳೆ. ಅಷ್ಟರಲ್ಲಿ ನಾನು ರಾಗಿ ಸರಿ ಖಾಲಿಯಾಗಿದೆ ಅಂತ ಅದನ್ನ ಮಾಡೋಕ್ಕೆ ತಯಾರಿ ಮಾಡ್ಕೊಳ್ತಾ ಇದ್ದೀನಿ. ಎಲ್ಲ ಐಟಮ್ಗಳನ್ನು ನೀಟಾಗಿ ಈ ಥರ ತೊಳೆದಿಟ್ಕೊಳ್ಬೇಕು. ರಾಗಿ ಸರಿ ಈ ಥರದಲ್ಲಿ ಮಾಡೋದು ಹೇಗೆ ಅಂತ ನಾನು ಇನ್ನೊಂದು ವೀಡಿಯೋದಲ್ಲಿ ನೀಟಾಗಿ ಎಕ್ಸ್ಪ್ಲೇನ್ ಮಾಡಿರ್ತೀನಿ. ನೋಡಿ ಈ ಥರ ರಾಗಿ ಸರಿ ಮಾಡೋದಕ್ಕೆ ರಾಗಿ, ಗೋಧಿ, ಬಾರ್ಲಿ ಎಲ್ಲ ಐಟಮ್ಗಳನ್ನು ನೀಟಾಗಿ ತೊಳೆದು ಈ ಥರ ಒಂದು ಬಟ್ಟೆಯ ಮೇಲೆ ಒಣ ಹಾಕ್ಕೊಳ್ಬೇಕು. ಇದು ಏನೇನೋ ಧೂಳು ಕೆಮಿಕಲ್ ಎಲ್ಲ ಇರುತ್ತೆ ಅಂತ ಈ ಥರ ವಾಶ್ ಮಾಡಿಕೊಂಡೇ ನಾನು ರಾಗಿ ಸರಿಯನ್ನು ರೆಡಿ ಮಾಡೋದು. ತುಂಬ ಆರ್ಡರ್ ಇದ್ದಾಗ ಇನ್ನೂ ಜಾಸ್ತಿನೇ ಮಾಡ್ತಾ ಇರ್ತೀನಿ. ಇದು ಒಂದು 5 kg ಆಗುವಷ್ಟು ರಾಗಿ ಸರಿಗೆ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಈ ಥರ ಎಲ್ಲ ಒಣಗಿ ಹಾಕಿ ಫ್ಯಾನ್ ಹಾಕಿ ನಾನು ಒಂದು 2-3 ಅವರ್ಸು ಈ ಥರ ಬಿಡ್ತೀನಿ. ಹಾಗೆ ಆ ಟೈಮಲ್ಲಿ ನಾವು ಆರಾಧ್ಯನ ಕರ್ಕೊಂಡು ಸ್ವಲ್ಪ ಆಚೆ ಹೋಗಿದ್ವಿ, ಪಾರ್ಕಲ್ಲಿ ಓಡಾಡ್ಸ್ಕೊಂಡು ಬರೋಣ ಅಂತ. ಆದರೆ ಮಳೆ ಇದ್ದಿದ್ದರಿಂದ ಅವಳಿಗೆ ಜಾಸ್ತಿ ಏನೂ ಆಡೋಕ್ಕಾಗಿರಲಿಲ್ಲ. ಅಷ್ಟರಲ್ಲಿ ಮತ್ತೆ ಮಳೆ ಸ್ಟಾರ್ಟ್ ಆಯಿತು. ನಾವು ಒಂದು ಕ್ಲೋಸ್ ಇದ್ದಿದ್ದು ಶಾಪ್ ಎದುರುಗಡೆ ಸ್ವಲ್ಪ ಹೊತ್ತು ಕೂತ್ಕೊಂಡು ಮಳೆ ನಿಂತ ಮೇಲೆ ರಿಟರ್ನ್ ಮನೆಗೆ ಬಂದ್ವಿ. ಬಂದಮೇಲೆ ನೋಡಿ ಆರಾಧ್ಯ ಈ ಥರ ಕಸಗಳನ್ನೆಲ್ಲ ಗುಡಿಸಿ ಕ್ಲೀನ್ ಮಾಡ್ತಾಯಿದ್ಲು. ಗುಡಿಸಿ ಆದಮೇಲೆ ಒಂದು ಬಟ್ಟೆ ತೊಗೊಂಡು ಎಲ್ಲ ಒರೆಸ್ತೀನಿ ನಾನೇ ಅಂತ ಒರೆಸ್ತಾ ಇದ್ದಾಳೆ. ಅಷ್ಟರಲ್ಲಿ ಊಟ ಎಲ್ಲ ಮುಗಿಸ್ಕೊಂಡ್ವಿ. ಊಟ ಆದಮೇಲೆ ಮತ್ತೆ ನಾನು ರಾಗಿ ಸರಿಗೆ ಎಲ್ಲ ಹುರ್ಕೊಳ್ಳೋಕೆ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಏನು ತೊಳೆದಿಟ್ಕೊಂಡಿರೋ ಎಲ್ಲ ಪದಾರ್ಥಗಳನ್ನು ಈ ಥರ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ನೀಟಾಗಿ ಇದನ್ನು ಫ್ರೈ ಮಾಡ್ಕೊಳ್ಬೇಕು. ಈ ಥರ ಸ್ವಲ್ಪ ಕೆಂಪಾಗೋವರೆಗೂ ಇದನ್ನು ರೋಸ್ಟ್ ಮಾಡ್ಕೊಳ್ತೀನಿ. ಯಾಕಂದರೆ ಈ ಥರ ರೋಸ್ಟ್ ಮಾಡಿ ಮಿಕ್ಸ್ ಮಾಡಿ ಪೌಡರ್ ಮಾಡಿಸೋದ್ರಿಂದ ಸ್ವಲ್ಪ ಜಾಸ್ತಿ ದಿವಸ ಇದು ಕೆಡೋದಿಲ್ಲ. ಕರೆಕ್ಟಾಗಿ ಹುರಿದಿರಬೇಕು ಇದು. ಸೊ ನಾನು ಎಲ್ಲ ಐಟಮ್ಗಳನ್ನು ಈ ಥರ ಹುರ್ಕೊಳ್ತೀನಿ. ಇದು ಮಾಡೋದು ಹೇಗೆ ಅಂತ, ಎಲ್ಲ ಐಟಮ್ ಪ್ರಮಾಣ ಹೇಗೆ ಹಾಕಬೇಕು ಅಂತ ಇನ್ನೊಂದು ವೀಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡಿರ್ತೀನಿ. ಈ ಥರ ತಣ್ಣಗಾದ್ಮೇಲೆ ಒಂದು ಬಾಕ್ಸಲ್ಲಿ ಹಾಕಿಟ್ಟು ಆಮೇಲೆ ಇದನ್ನು ಪೌಡರ್ ಮಾಡಿಸ್ಕೊಂಡ್ರೆ ರಾಗಿ ಮಿಕ್ಸ್ ರೆಡಿ ಆಯಿತು. ಹೀಗೆ ಇವತ್ತಿನ ದಿನ ಮುಗೀತು.